ಫಿಲ್ಮ್ ಚೇಂಬರ್ ಸಭೆಯಲ್ಲಿ ಪರ ವಿರೋಧದ ಜಟಾಪಟಿ ನಡೆದಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ವಾಣಿಜ್ಯ ಮಂಡಳಿಯಲ್ಲಿ ಕಮಿಟಿ ಪರ ಹಾಗೆ ವಿರೋಧದ ಚರ್ಚೆಯಾಗಿದೆ. ಕೇರಳದಲ್ಲಿ ಹೆಣ್ಣು ಮಕ್ಕಳ ಸುರಕ್ಷತೆಗಾಗಿ, ಮಹಿಳಾ ಕಲಾವಿದರ ಸುರಕ್ಷತೆಗಾಗಿ ಹೇಮಾ ಕಮಿಟಿಯನ್ನ ಏನ್ ರಚನೆ ಮಾಡಲಾಗಿತ್ತು, ಅದೇ ರೀತಿಯ ಕಮಿಟಿಯ ರಚನೆಯ ಬಗ್ಗೆ ಸಭೆಯಲ್ಲಿ ಚರ್ಚೆಯಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಪರ ವಿರೋಧದ ಚರ್ಚೆಯಾಗಿದೆ. ವಾಣಿಜ್ಯ ಮಂಡಳಿ, ನಿರ್ಮಾಪಕರ ಸಂಘ, ಕಲಾವಿದರ ಸಂಘ, ಮಹಿಳಾ ಆಯೋಗದ ನಡುವೆ ಮಾತಿನ ಚಕಮಕಿ ಏರ್ಪಟ್ಟಿದೆ ಅನ್ನುವಂತ ಮಾಹಿತಿ. ಗಲಾಟೆ ಮಾಡ್ತಾ ಇದ್ದವರ ಮೇಲೆ ರಾಕ್ಲೈನ್ ವೆಂಕಟೇಶ್ ಗರಂ ಆಗಿದ್ದಾರೆ. ಸಮಾಧಾನದಿಂದ ಇರುವಂತೆ ಹೇಳಿದ್ರೂ ಕೂಡ ನಿರ್ಮಾಪಕರು ಗಲಾಟೆಯನ್ನ ಮಾಡಿದ್ದಾರೆ. ಸಭೆಯಿಂದ ಹೊರ ಹೋಗ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ರಾಕ್ಲೈನ್ ಎಚ್ಚರಿಕೆಯನ್ನ ಕೊಟ್ಟರು. ಬಳಿಕ ಮತ್ತೆ ಸಭೆಯನ್ನ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಮುಂದುವರೆಸಿದ್ದಾರೆ. ಹೇಮಾ ಕಮಿಟಿಯ ರೀತಿಯೇ ಸ್ಯಾಂಡಲ್ವುಡ್ನಲ್ಲಾಗಿರುವಂತಹ ಅಥವಾ ಆಗಿರಬಹುದಾದಂತಹ ಅಕ್ರಮಗಳು ಅಥವಾ ಮಹಿಳಾ ಮೇಲೆ ನಡೆದಿರುವಂತಹ ದೌರ್ಜನ್ಯ ಅಥವಾ ಮಹಿಳೆಯರ ಸುರಕ್ಷತೆಗೆ ಸಂಬಂಧಪಟ್ಟ ಹಾಗೆ ಕಮಿಟಿಯನ್ನ ರಚನೆ ಮಾಡುವ ವಿಚಾರಕ್ಕೆ ಸಂಬಂಧಿಸಿದಂತೆ ಸಭೆಯನ್ನ ನಡೆಸಲಾಗ್ತಾ ಇದೆ. ಆ ಸಭೆಯಲ್ಲಿ ನಿರ್ಮಾಪಕರು ಭಾಗಿಯಾಗಿದ್ದಾರೆ, ಕಲಾವಿದರು ಕೂಡ ಭಾಗಿಯಾಗಿದ್ದಾರೆ, ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಆದರೆ ಕಮಿಟಿಯನ್ನ ರಚನೆ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರ ವಿರೋಧದ ಚರ್ಚೆ ನಡೆದಿದೆ ಅನ್ನುವಂಥ ಮಾಹಿತಿ. ಆ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಕಮಿಟಿಯನ್ನ ರಚನೆ ಮಾಡುವುದಕ್ಕೆ ವಿರೋಧ ಯಾಕೆ ಅನ್ನುವಂಥದ್ದೇ ಪ್ರಶ್ನೆ. ಇಫ್ ಇನ್ ಕೇಸ್ ಸ್ಯಾಂಡಲ್ವುಡ್ನಲ್ಲಿ ಏನೂ ಆಗಿಲ್ಲ, ಮಹಿಳಾ ಕಲಾವಿದರನ್ನ ಬಹಳ ಗೌರವದಿಂದ ನಡೆಸಿಕೊಡ್ಲಾಗ್ತಾ ಇದೆ, ಯಾವುದೇ ರೀತಿಯಾದಂತಹ ಕ್ಯಾಸ್ಟಿಂಗ್ ಕೌಚ್, ಆ ರೀತಿಯಾದಂತಹ ಯಾವುದೇ ಘಟನೆ ಚಂದನವನದಲ್ಲಾಗಿಲ್ಲ ಅಂತಂದ್ರೆ ಕಮಿಟಿ ರಚನೆ ಮಾಡುವುದಕ್ಕೆ ಈ ವಿರೋಧಾಭಾಸ ಯಾಕೆ, ಈ ವಿರೋಧ ಯಾವ ಕಾರಣಕ್ಕಾಗಿ, ಇಂಥದ್ದೊಂದು ಪ್ರಶ್ನೆ ಈಗ ಮೂಡ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.